ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕಾರ್ಪೊರೇಟ್ ಅಕೌಂಟಿಂಗ್ ಥರ್ಡ್ ಸೆಮ್ ಕ್ವಶನ್ ಪೇಪರ್ ಸೆಕ್ಷನ್ ಸಿ ಅಲ್ಲಿ ಬರುವಂತಹ 8th ಕ್ವಶನ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಕ್ವಶನ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್, ದಟ್ ಈಸ್ ಗುಡ್ ವಿಲ್ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ. ಓಕೆ, ಸೊ ಈ ದಿಸ್ ಕ್ವಶನ್ ಕ್ಯಾರೀಸ್ ಫಾರ್ 10 marks as per NEP rule. Okay, so the question is, the following particulars are available in respect of business carried on by a trader. Okay, so normally option A ಬಂದ್ಬಿಟ್ಟು ಪ್ರಾಫಿಟ್ ಅನ್ನು ಕೊಟ್ಟಿದ್ದಾರೆ 3 years 21, 22, 23 44, 58, 48,000 ಅನ್ನು ಕೊಟ್ಟಿದ್ದಾರೆ. Then normal rate of return is 10% ಇದೆ. ಇನ್ನು average capital employed in business 3 lakh rupees ಇದೆ. And present value of annuity of rupee 1 to 5 years at 10% is 3.78 ಇದೆ. ಇನ್ನು profit included non-recurring profit on an average basis 6,000 ಇದೆ. Okay, ಇಷ್ಟೆಲ್ಲ ಇನ್ಫಾರ್ಮೇಷನ್ ಕನ್ಸಿಡರ್ ಮಾಡಿ you are required to calculate the value of goodwill of the business. Okay, on the basis of ಇಲ್ಲಿ 3 methods ಅನ್ನು ಕೊಟ್ಟಿದ್ದಾರೆ. 3 methods ಅನ್ನು ಯೂಸ್ ಮಾಡಿಕೊಂಡು goodwill ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. Okay, first method is 5 year purchase of super profit ಇದೆ, annuity method of valuation ಇದೆ, ಆಮೇಲೆ capitalization of super profit ಇದೆ. ಸೊ ಮೂರನ್ನು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೂಪರ್ ಪ್ರಾಫಿಟ್ ಮೆಥಡ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಅಥವಾ ಮೆಥಡ್ಸ್ ಇದಾವೆ. ಸೊ ಸಿ ಅದ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಬಂದ್ಬಿಟ್ಟು ನಾರ್ಮಲಿ ಸೂಪರ್ ಪ್ರಾಫಿಟ್ ಅಂತ ಬಂದಾಗ ನಾವು 4 ಸ್ಟೆಪ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪ್ರಾಫಿಟ್ ಬರುತ್ತೆ. ಓಕೆ, ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ ಬರುತ್ತೆ. ಓಕೆನಾ, ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಸೂಪರ್ ಪ್ರಾಫಿಟ್, ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್ ಬರುತ್ತೆ. ಓಕೆನಾ, ಇನ್ನು ಫೋರ್ತ್ ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅನ್ನ ಕಂಡುಹಿಡಿತೀವಿ. ಓಕೆ, ಆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ ಈ ಕ್ವಶನ್ ಅಲ್ಲಿ ಕೇಳಿರುವಂತಹ 3 ಮೆಥಡ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ, ಸೊ ನೆಕ್ಸ್ಟ್ ಸೊಲ್ಯೂಷನ್ ಅಲ್ಲಿ ಹೇಳ್ತೀನಿ. ಅಂಡ್ ಹಿಯರ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಹೇಳಿ ಬರುತ್ತೆ. ಈ 4 ಸ್ಟೆಪ್ ಅನ್ನ ನಾವು ಫಾಲೋ ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕಂಡುಹಿಡ್ತೀವಿ. ಓಕೆನಾ, ಸೊ ಸಿ ಫಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಪ್ರಾಫಿಟ್ ಇದೆ. ಓಕೆನಾ, ಇನ್ ಎವರೇಜ್ ಪ್ರಾಫಿಟ್ ಅಲ್ಲಿ 2 ಟೈಪ್ಸ್, ಒಂದು ಸಿಂಪಲ್ ಎವರೇಜ್ ಬರುತ್ತೆ, ಇನ್ನೊಂದು ವೇಟೆಡ್ ಎವರೇಜ್ ಬರುತ್ತೆ. ಓಕೆನಾ, ಇನ್ನು ಸಿಂಪಲ್ ಎವರೇಜ್ ಅನ್ನು ನಾವು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವಾಗ ಕೊಟ್ಟಿರುವಂತಹ ಪ್ರಾಫಿಟ್ಸ್ ನ ವ್ಯಾಲ್ಯೂ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕಂಬೈನಿಂಗ್ ಇದ್ರೆ. ಓಕೆನಾ, ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಅಥವಾ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಇರದೇ ಇದ್ರೆ ಅದನ್ನ ನಾವು ಸಿಂಪಲ್ ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ನು ಸಪೋಸ್ ಪ್ರಾಫಿಟ್ ಏನಾದರೂ ಕಂಟಿನ್ಯೂಸ್ ಆಗಿ ಇನ್ಕ್ರೀಸಿಂಗ್, ಟೇಕ್ ಫಾರ್ ಎಕ್ಸಾಂಪಲ್ 44, 48, 52 ಈ ಥರ ಇನ್ಕ್ರೀಸಿಂಗ್ ಇದ್ರೆ ವೇಟೆಡ್ ಎವರೇಜ್ ಇರುತ್ತೆ, ಅಥವಾ ಡಿಕ್ರೀಸಿಂಗ್ ಇದ್ರೆ ವೇಟೆಡ್ ಇರುತ್ತೆ. ಇಲ್ಲಿ ಆ ರೀತಿ ಇಲ್ಲ, ಸಿಂಪಲ್ 3 years ಪ್ರಾಫಿಟ್ ಅನ್ನು ಕೊಡಿದರೆ ದಾಟ್ಸ್ ವೈ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಫಾರ್ಮುಲಾ ಬಂದ್ಬಿಟ್ಟು ಟೋಟಲ್ ಗಿವನ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಇದೆ. ಸೊ 44,000, 58,000, 48,000 3 years ಪ್ರಾಫಿಟ್ ಇದೆ. 3 years ಕೊಟ್ಟಿದ್ರೆ ಡಿವೈಡ್ ಬೈ 3, ಎಷ್ಟು ಇಯರ್ ಕೊಟ್ಟಿರ್ತಾರೋ ಅಷ್ಟು ಇಯರ್ ಅಲ್ಲಿ ಡಿವೈಡೆಡ್ ಬೈ ಅನ್ನ ಮಾಡ್ತೀವಿ. ಓಕೆನಾ, ಸೊ ಟೋಟಲ್ 1,50,000 ಡಿವೈಡ್ ಬೈ 3 ಮಾಡಿದ್ರೆ ವಿ ಗೆಟ್ ಅವರೇಜ್ ಪ್ರಾಫಿಟ್, ದಟ್ ಈಸ್ 50,000 rupees ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ, 50,000. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಕ್ವಶನ್ ಅಲ್ಲಿ ಸ್ವಲ್ಪ ಅಡ್ಜಸ್ಟೆಡ್ ಪ್ರಾಫಿಟ್ ಅನ್ನ ಕೊಟ್ಟಿದ್ದಾರೆ, ದಟ್ ಈಸ್ ನಾನ್ ರಿಕರಿಂಗ್ ಪ್ರಾಫಿಟ್ 6,000 ಅಂತ ಹೇಳಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ನಾನ್ ರಿಕರಿಂಗ್ ಪ್ರಾಫಿಟ್ ಏನಪ್ಪಾ ಅಂದ್ರೆ ಎವರೇಜ್ ಪ್ರಾಫಿಟ್ ಅಲ್ಲಿ ಆಡ್ ಆಗಿದೆ ಅಂತ ಹೇಳಿ. ಸೊ ನಾನ್ ರಿಕರಿಂಗ್ ಪ್ರಾಫಿಟ್ ಅಂದ್ರೆ ನಾರ್ಮಲಿ ರೆಗ್ಯುಲರ್ ಆಗಿದೆ ಇನ್ಕರ್ ಆಗೋದಿಲ್ಲ. ಓಕೆನಾ, ಅಥವಾ ರೆಗ್ಯುಲರ್ ಆಗಿ ಪ್ರಾಫಿಟ್ ಸಿಗೋದಿಲ್ಲ. ಸೊ ಈ ತರದ ಪ್ರಾಫಿಟ್ ಅನ್ನ ನಾವು ನಾರ್ಮಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಂಪ್ನಿ ಅರ್ನ್ ಮಾಡುವಂತ ಟ್ರೇಡಿಂಗ್ ಪ್ರಾಫಿಟ್ ನಿಂದ ಲೆಸ್ ಮಾಡ್ತೀವಿ. ಓಕೆನಾ, ಸೊ ದಾಟ್ಸ್ ವೈ ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಮೈನಸ್ ನಾನ್ ರಿಕರಿಂಗ್ ಪ್ರಾಫಿಟ್. ಎವರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ, 50,000 ಬಂದಿದೆ. ಅದರಲ್ಲಿ ನಾನ್ ರಿಕರಿಂಗ್ ಪ್ರಾಫಿಟ್ 6,000 ಲೆಸ್ ಮಾಡಿದ್ರೆ ವಿ ಗೆಟ್ ದ ಆನ್ಸರ್, ದಟ್ ಈಸ್ 44,000 ಏನಪ್ಪಾ ಅಂದ್ರೆ ನಮ್ದು ಅಡ್ಜಸ್ಟೆಡ್ ಎವರೇಜ್ ಪ್ರಾಫಿಟ್ ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಫರ್ದರ್ ಸ್ಟೆಪ್ ಕ್ಯಾಲ್ಕುಲೇಷನ್ಗೆ ನಾವು ಇದೇ ಅಮೌಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ, 44,000. ಓಕೆನಾ, ಇನ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್ ಇದೆ. ಸೊ ನಾರ್ಮಲ್ ಪ್ರಾಫಿಟ್ ಫಾರ್ಮುಲಾ ಬಂದ್ಬಿಟ್ಟು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು NRR ಡಿವೈಡ್ ಬೈ 100 ಇದೆ. NR ಅಂದ್ರೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿ ಕರೀತಾರೆ. ಸೊ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಐ ವಿಲ್ ಸಿ ಇಟ್ ಇನ್ ದ ಕ್ವಶನ್, ದಟ್ ಈಸ್ 3 lakh rupees ಅನ್ನ ಡೈರೆಕ್ಟ್ ಆಗಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇನ್ನು NRR ಇಲ್ಲೇ ನೋಡ್ಕೊಂಡು ಹೋಗೋಣ. ಓಕೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ 10% ಇದೆ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಸಿಕ್ಕರೆ ಸಾಕು ನಮ್ಗೆ ಏನಪ್ಪಾ ಅಂದ್ರೆ
ಇಲ್ಲಿ ನಾರ್ಮಲ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮುಗ್ದೋಗುತ್ತೆ. ಓಕೆನಾ. ಸೊ ದಟ್ ಈಸ್ ನಾರ್ಮಲ್ ಪ್ರಾಫಿಟ್ ಈಕ್ವಲ್ ಟು ಎವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 3 lakh ಇದೆ, NRR ಬಂದ್ಬಿಟ್ಟು 10% ಇದೆ, ಡಿವೈಡೆಡ್ ಬೈ 100. ಸೊ 30,000 ಏನಪ್ಪ ಅಂದರೆ ನಮಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ. ಓಕೆನಾ. ದಿಸ್ ಇಸ್ ವಾಟ್ ನಾರ್ಮಲ್ profit. Okay, in third step ಬಂದ್ಬಿಟ್ಟು calculation of super profit. Super profit is nothing but difference between average profit and ನಾರ್ಮಲ್ ಪ್ರಾಫಿಟ್. ಓಕೆನಾ. ಸೊ ಅವರೇಜ್ ಇದ್ರೆ ಅವರೇಜ್, ಸಪೋಸ್ ಅಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ರೆ ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ಅಡ್ಜಸ್ಟೆಡ್ ಎವರೇಜ್ ಪ್ರಾಫಿಟ್ ಅನ್ನೇ ತಗೋತೀವಿ. ಓಕೆನಾ. ಅಡ್ಜಸ್ಟೆಡ್ ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ನಮ್ಮದು ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬಂದಿದೆ? 44,000. ನಾರ್ಮಲ್ ಪ್ರಾಫಿಟ್ 30,000 ಬಂದಿದೆ. ಓಕೆನಾ. 44 ನಾವು 30,000 ಲೆಸ್ ಮಾಡಿದರೆ ಯು ಗೆಟ್ ದ ವ್ಯಾಲ್ಯೂ ಆಫ್ ಸೂಪರ್ ಪ್ರಾಫಿಟ್, ದಟ್ ಈಸ್ 14,000. ಓಕೆನಾ. 14,000 ನಮ್ಗೆ ಏನಪ್ಪ ಅಂದರೆ ಸೂಪರ್ ಪ್ರಾಫಿಟ್ ಸಿಗುತ್ತೆ. ಇನ್ನು ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆರ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಇದರಲ್ಲಿ 3 ಮೆಥಡ್ಸನ್ನು ಕೇಳಿದ್ದಾರೆ. ಒಂದು ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಇದೆ, ಒಂದು ಎನ್ಯುಟಿ ಮೆಥಡ್ ಇದೆ, ಇನ್ನು ಥರ್ಡ್ ಒಂದು ಬಂದ್ಬಿಟ್ಟು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಇದೆ. ಓಕೆನಾ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ ಇದೆ. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆರ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು, ಇದರ ಫಾರ್ಮುಲಾ ಏನಪ್ಪ ಅಂದರೆ ನಂಬರ್ ಆಫ್ ಇಯರ್ಸ್ ಪರ್ಚೇಸಸ್. ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸಸ್. ಸೊ ಸೂಪರ್ ಪ್ರಾಫಿಟ್ ಅಮೌಂಟ್ ಎಷ್ಟು ಬಂದಿದೆ? 14,000 ಇದೆ. ಓಕೆನಾ. ಇಂಟು ಇನ್ನು 5 ನಾವು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಕ್ವಶನಲ್ಲಿ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ದಟ್ ಈಸ್ 5 ಇಯರ್ ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಅಂತೇಳಿ. ಓಕೆನಾ. ಸೊ ದಾಟ್ಸ್ ವೈ ಈ 5 ಅನ್ನು ಏನಪ್ಪ ಅಂದರೆ ಕ್ಯಾಲ್ಕುಲೇಷನಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಸೊ ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸಸ್. ಸೊ ಸೂಪರ್ ಪ್ರಾಫಿಟ್ ಅಮೌಂಟ್ ಬಂದ್ಬಿಟ್ಟು 14,000 ಇದೆ, ನಂಬರ್ ಆಫ್ ಇಯರ್ಸ್ 5 ಇದೆ. ಹಿಯರ್ ವಿ ಗೆಟ್ ದ ವ್ಯಾಲ್ಯೂ, ದಟ್ ಈಸ್ 70,000 ಏನಪ್ಪ ಅಂದರೆ ನಮಗೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಆರ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಏನಪ್ಪ ಅಂದರೆ ನಮಗೆ ಸಿಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಬಂದ್ಬಿಟ್ಟು ಎನ್ಯುಟಿ ಮೆಥಡ್ ಇದೆ. ಓಕೆನಾ. ಸೊ ಎನ್ಯುಟಿ ಮೆಥಡ್ ಫಾರ್ಮುಲಾ ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ಗುಡ್ ವಿಲ್. ಇದನ್ನು ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂತ ಹೇಳಿ ಮಾಡ್ತೀನಿ. ಸೊ ನೋ ಕನ್ಫ್ಯೂಷನ್, ಐ ಡೋಂಟ್ ವಾಂಟ್ ಟು ಕೀಪ್ ಯುವರ್ ಎನಿ ಕನ್ಫ್ಯೂಷನ್. ಓಕೆ. ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ಎನ್ಯುಟಿ ವ್ಯಾಲ್ಯೂ. ಇದು ಎನ್ಯುಟಿ ಮೆಥಡ್ನ ಫಾರ್ಮುಲಾ. ಓಕೆನಾ. ಸೂಪರ್ ಪ್ರಾಫಿಟ್ ಇಂಟು ಎನ್ಯುಟಿ ವ್ಯಾಲ್ಯೂ. ಸೊ ಸೂಪರ್ ಪ್ರಾಫಿಟ್ 14,000. ಓಕೆ. ಎಲ್ಲ ಮೆಥಡಲ್ಲಿ ಸೇಮ್ ತಗೋತೀವಿ. ಸೂಪರ್ ಪ್ರಾಫಿಟ್ ಇಂಟು ಇನ್ ಎನ್ಯುಟಿ ವ್ಯಾಲ್ಯೂ 3.78 ಅನ್ನು ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ 3.78 ಈಸ್ ಮೆನ್ಷನ್ಡ್ ಇನ್ ದ ಕ್ವಶನ್. ಸೊ ಇದೇನಪ್ಪ 3.78 ಎನ್ಯುಟಿ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಿ ಏನಪ್ಪ ಅಂದರೆ ನಾವಿಲ್ಲಿ ಫಾರ್ಮುಲಾದಲ್ಲಿ ಹಾಕ್ತೀವಿ 14,000 ಇಂಟು 3.78 ಮಾಡಿದಾಗ here we get the value, that is just a minute, 14,000 into 3.78 we get the value, that is 52,920 ಏನಪ್ಪ ಅಂತಂದರೆ ನಮಗೆ ಆನ್ಸರ್ ಸಿಗುತ್ತೆ 52,920. ಇನ್ ಥರ್ಡ್ ಆ್ಯಂಡ್ ಲಾಸ್ಟ್ ಮೆಥಡ್ ಬಂದ್ಬಿಟ್ಟು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಇದೆ. ಓಕೆನಾ. ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು, ಇದು ಫಾರ್ಮುಲಾ ಬಂದ್ಬಿಟ್ಟು ಸೂಪರ್ ಪ್ರಾಫಿಟ್ ಇಂಟು, ಯಾವಾಗ ನಾವು ಸೂಪರ್ ಪ್ರಾಫಿಟ್ ಇರಲಿ ಅಥವಾ ಎವರೇಜ್ ಪ್ರಾಫಿಟ್ ಇರಲಿ ಕ್ಯಾಪಿಟಲ್ ಲೆವೆಲ್ಗೆ ಕನ್ವರ್ಟ್ ಮಾಡುವಾಗ ಮೊದಲು 100ಗೆ ಮಲ್ಟಿಪ್ಲೈ ಮಾಡ್ತೀವಿ, ಆಮೇಲೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂದ ಡಿವೈಡೆಡ್ ಬೈ ಮಾಡ್ತೀವಿ. ಓಕೆನಾ. ಸೊ 14,000 ಸೂಪರ್ ಪ್ರಾಫಿಟ್ ಇದೆ ಇಂಟು 100, ದಟ್ ಈಸ್ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ? 14 lakhs ಸಿಗುತ್ತೆ. ಡಿವೈಡೆಡ್ ಬೈ 10 ಮಾಡಿದರೆ ನಮ್ಗೆ ಸಿಗುವಂತಹ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1,40,000 ಏನಪ್ಪ ಅಂದರೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಸಿಗುತ್ತೆ. ಯಾವ ಮೆಥಡ್ ಪ್ರಕಾರ ಅಂದರೆ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್ನ ಪ್ರಕಾರ. ಓಕೆ. ಸೊ ದಿಸ್ ಈಸ್ ವಾಟ್ ಸೊಲ್ಯೂಷನ್ ಫಾರ್ ಅ 8th ಕ್ವಶನ್, ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಗೆ ಸಂಬಂಧಪಟ್ಟಂಥ ಸೊಲ್ಯೂಷನ್. If you have any doubts, put in the comment box, and thank you so much for watching this video.